ರಾಯಲ್ ಎನ್ಫೀಲ್ಡ್ ನೋಡ್ರಪ್ಪ. ನಮಸ್ಕಾರ ಮತ್ತು ಕೋನಿಚಿವಾ ಎಲ್ರಿಗೂ ಜಪಾನಲ್ಲಿ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಬಂದಿದ್ದೀವಿ ಬೈಕರ್ಸ್ ಪ್ಯಾರಡೈಸಿಗೆ. ನಮ್ಮ ಗಜನ ಇಲ್ಲಿ ಪಾರ್ಕ್ ಮಾಡಿದ್ದೀವಿ. ಗಜ ಜೊತೆ ನೋಡಿ ಎಷ್ಟು ಜನ ಫ್ರೆಂಡ್ಸ್ ಇದ್ದಾರೆ ಇವತ್ತು ಅಂತ. ಸೊ ಇದು ಬಂದ್ಬಿಟ್ಟು ನಗೋಯಾ ಮೋಟರ್ ಸೈಕಲ್ ಶೋ ಅಂತ. ಜಪಾನಲ್ಲಿ 3 ಕಡೆ ನಡೆಯುತ್ತೆ ಈ ಮೋಟರ್ ಸೈಕಲ್ ಶೋ. ಒಂದು ಟೋಕಿಯೋ, ಒಸಾಕಾ ಮತ್ತು ನಗೋಯಾ. ಇವತ್ತು ನಾವು ಬಂದಿದ್ದೀವಿ ಕೊನೆಯದಾಗಿ ನಡೀತಾ ಇರೋ ಮೋಟರ್ ಸೈಕಲ್ ಶೋ ನಗೋಯಾಗೆ. ಈ ವಿಡಿಯೋ ಸ್ವಲ್ಪ ಲಾಂಗ್ ಇರುತ್ತೆ, ಬಟ್ ಬೈಕರ್ಸ್ ಆರ್ ಗೋನ್ ಎಂಜಾಯ್ ದಿಸ್ ವಿಡಿಯೋ. ಸೊ ಸ್ಟಿಕ್ ಆನ್ ಟು ದ ವಿಡಿಯೋ ಟಿಲ್ ದ ಎಂಡ್. ಫಸ್ಟ್ ಹೊರಗಡೆ ಇರೋ ಇಂಟ್ರೆಸ್ಟಿಂಗ್ ಬೈಕ್ಸ್ನ ನೋಡಿಕೊಂಡು ನೆಕ್ಸ್ಟ್ ಒಳಗಡೆ ಎಕ್ಸಿಬಿಷನ್ಗೆ ಏನು ಇಟ್ಟಿದ್ದಾರೆ ನೋಡೋಣ ಬನ್ನಿ. ನಮ್ಮ ಗಜಾನ್ ಇಲ್ಲಿ ಪಾರ್ಕ್ ಮಾಡಿದ್ದೀನಿ. ಸೊ ಬ್ಯಾಗು, ಜಾಕೆಟು, ಗ್ಲೌಸು, ಹೆಲ್ಮೆಟ್ಟು ಎಲ್ಲ ಸರಿ ಹೆಂಗೆ ಬಿಟ್ಟೋಗ್ತೀವೋ ಹಾಗೆ ಬಿಟ್ಟೋಗ್ತಾ ಇದ್ದೀವಿ ಸರ್ ಇನ್ನು. ಸೊ ಬನ್ನಿ ಫಸ್ಟ್ ಸೂಪರ್ ಸ್ಪೋರ್ಟ್ಸ್ನೇ ಸ್ಟಾರ್ಟ್ ಮಾಡೋಣ. ಏಪ್ರಿಲಿಯಾ 660 ಇದೆ. ದಿಸ್ ವಾಸ್ ಒನ್ ಆಫ್ ಮೈ ಆಪ್ಷನ್ ತೊಗೊಬೇಕಾದ್ರೆ ಗಾಡಿನ. ಏಪ್ರಿಲಿಯಾ ಬಂದ್ಬಿಟ್ಟು ಜಾಪನೀಸ್ ಬ್ರ್ಯಾಂಡ್ ಅಲ್ಲ ಅಂತ ಒಂದೇ ಕಾರಣಕ್ಕೆ ನಾನು ತೊಗೊಳ್ಳಿಲ್ಲ ಈ ಬೈಕ್ನ. ನೆಕ್ಸ್ಟ್ ಇಲ್ಲಿದೆ ನೋಡಿ ದ ಗ್ರೇಟ್ S1000RR. ಮ್ಯಾನ್ ಏನು ಕಾಣಿಸ್ತಾ ಇದೆ, ಫುಲ್ ಆಕ್ರೋಪೋವಿಕ್ ಫುಲ್ ಸಿಸ್ಟಮ್ ಇರೋಂಗಿದೆ ನೋಡಿ. ಮತ್ತು ನೆಕ್ಸ್ಟ್ ಇಲ್ಲಿ ನೋಡ್ತಾ ಇದ್ದೀರಾ ಇನ್ನೊಂದು S1000RR. ಅದ್ರ ಜೊತೆ ಇಲ್ಲೊಂದು XR ಬೇರೆ ನಿಂತಿದೆ 1000. ಎಷ್ಟು ಸಖತ್ತಾಗಿದೆ ನೋಡಿ. ಸಿಂಗಲ್ ಸೈಡ್ ಸ್ವಿಂಗ್ ಆಮು, ಸೆಕ್ಸಿ ಕಾಣಿಸ್ತಾ ಇದೆ ಮಾತ್ರ. ಇಲ್ಲಿ ನೋಡ್ರಪ್ಪ CBR ಫೈರ್ ಬ್ಲೇಡ್ ನಿಂತಿದ್ದಾವೆ. 2 ಸಿಮಿಲರ್ ಬೈಕ್ಸು. ಒಂದಕ್ಕೆ ವಿಂಗ್ಸ್ ಇದೆ, ಇನ್ನೊಂದಕ್ಕೆ ವಿಂಗ್ಸ್ ಇಲ್ಲ ಅಷ್ಟೇ. ಕ್ರೇಜಿ ಕಾಣಿಸ್ತಾ ಇದೆ ಮಾತ್ರ ನೋಡಿ. ಇನ್ನೊಂದು ಇಟಾಲಿಯನ್ ಬ್ಯೂಟಿ ಪ್ಯಾನಿಗಾಲೆ V2 ಹ್ಯಾರ್ಲೆ ಡೇವಿಡ್ಸನ್. ನೋಡ್ಗುರು ಹೆಂಗಿದೆ ಇದು ಅಂತ, ಕ್ರೇಜಿ ಇದೆ. BMW R80 GS ಅಂತೆ. ಇಂಜಿನ್ ನೋಡ್ಗುರು ಇಂಜಿನ್ ಇದ್ರದ್ದು. ಇಲ್ಲಿಂದ ನೋಡಿದ್ರೆ ನೋಡಿ ಯಾವ ಥರ ಕಾಣುತ್ತೆ. ಸ್ಪೀಡೋಮೀಟ್ರು 120ಗೆ ಹೋಗಿ ನಿಂತುಬಿಟ್ಟಿದೆ. ಇಲ್ಲಿ ನೋಡಿ ಇದ್ರ ಇಂಜಿನ್ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ, ಮತ್ತು ಸೈಡಿಗೆ ಎಷ್ಟು ಎಕ್ಸ್ಟೆಂಡ್ ಆಗಿದೆ ಅಂತ. ಮತ್ತು ಇಲ್ಲಿ ಅಬ್ಸರ್ವ್ ಮಾಡಿ, ಶಾಫ್ಟ್ ಡ್ರಿವನ್ ಇದು, ಚೈನ್ ಇಲ್ಲ ಅಥವಾ ಬೆಲ್ಟ್ ಇಲ್ಲ. ಸೊ ಅಲ್ಲಿಂದ ಇಂಜಿನಿಂದ ಡೈರೆಕ್ಟಾಗಿ ಶಾಫ್ಟ್ ಕನೆಕ್ಟ್ ಆಗಿದೆ ಇಲ್ಲಿಗೆ. ನೋಡ್ರೋ ಎಲ್ಲರೂ GT 650 ನಿಂತಿದೆ. GT 650 ಅನ್ಕೊಂಡ್ರೆ ದಡ್ರು ನೀವೆಲ್ಲ. ಥ್ರಕ್ಸ್ಟನ್ RS ಇದು ಟ್ರಿಯಮ್ದು. ಒನ್ ಆಫ್ ದ ಸೆಕ್ಸಿಯಸ್ಟ್ ಲುಕಿಂಗ್ ಕೆಫೆ ರೇಸರ್ಸು. ಸಗದ ಕಾಣಿಸ್ತಾ ಇದೆ ಮಾತ್ರ. ಫಸ್ಟ್ ಈ ಗಾಡಿ ನೋಡ್ಬಿಟ್ಟು ಹೋಂಡಾ ಗೋಲ್ಡ್ ವಿಂಗ್ ಅಂತ ಅನ್ಕೊಂಡ್ಬಿಟ್ಟೆ, ಬಟ್ ಹೋಂಡಾ ಗೋಲ್ಡ್ ವಿಂಗ್ ಅಲ್ಲ, ಇದು ಯಾವುದೋ ಬೋಲಿವಾರ್ಡ್ ಅಂತೆ. ನಾನು ಇದೇ ಫಸ್ಟ್ ಟೈಮ್ ಕೇಳ್ತಾ ಇರೋದು. ಇಲ್ಲಿ ನೋಡಿದ್ರದ್ದು TFT ನೋಡಿ ಯಾವ ಥರ ಇದೆ ಅಂತ. MP3 ಪ್ಲೇಯರ್ ಇದೆ, ಅಲ್ಲಿ ಸ್ಪೀಕರ್ಸ್ ಇದ್ದಾವೆ. ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು ಸುಜುಕಿನೂ ಈ ಥರ ಗಾಡಿನ ಪ್ರೊಡ್ಯೂಸ್ ಮಾಡಿದೆ ಅಂತ. ಇದು ನೋಡಿ ಹಳೆ ವರ್ಷನ್ ಆಫ್ S1000RR. ಈ ಹೆಡ್ಲೈಟ್ಸ್ ಇದೆಯಲ್ಲ, ದಿಸ್ ಈಸ್ ಒನ್ ಆಫ್ ಮೈ ಫೇವ್ರೇಟ್ ಪಾರ್ಟ್ ಆಫ್ ಓಲ್ಡ್ S1000RRs. ಬಟ್ ಈ ಥರ ಎಷ್ಟೊಂದು ಗಾಡಿ ಇದ್ದಾವೆ, ಕಾಮನ್ ಅನ್ನಿಸ್ತಾ ಇದೆ ಇಲ್ಲಿ S1000RR ನೋಡೋದಕ್ಕೆ. ಮತ್ತು ಇಲ್ಲಿದೆ ಸುಜುಕಿ ಕಟಾನಾ. ನೋಡ್ರಿ ಇದು ಕಟಾನಾ, ಜಾಪನೀಸ್ ಕಾಂಜಿಲ್ ಹಾಕಿದ್ದಾರೆ. ಒಂಥರ ಸ್ಪ್ಲೆಂಡರ್ ಪ್ಲೇಸ್ ಥರ ಕಾಣಿಸ್ತಾ ಇದೆ, ಸುಳ್ಳು ಹೇಳಲ್ಲ. ಮೈ ಚೈಲ್ಡ್ಹುಡ್ ಡ್ರೀಮ್ ನಿಂತಿದೆ ಇಲ್ಲಿ, ಸುಜುಕಿ ಹಯಾಬುಜಾ. ಇದು ಮೂವಿ ನೋಡಿದಾಗಿಂದ ಇವ್ರ ಮೇಲೆ ಒಂದು ಎಮೋಷನ್ನು. ಈ ಗಾಡಿ ನೋಡ್ರಪ್ಪ, BMW K1600. ಇಲ್ಲಿ ನೋಡಿ ಯಾವ ಥರ ಇದೆ ಅಂತ. ಕಾರ್ ಅಂದ್ರೂ ಇದನ್ನು ತಪ್ಪಾಗಲ್ಲ. ಹಿಂದ್ಗಡೆ ಪ್ಯಾಸೆಂಜರ್ ಕುತ್ಕೊಳೋದಕ್ಕೆ ಸೀಟ್ ಯಾವ ಥರ ಇದೆ ನೋಡಿ, ಸಖತ್ ಕಂಫರ್ಟಬಲ್ಲು. ಸ್ವಲ್ಪ ಚಿಕ್ಕ ಗಾಡಿಗಳ್ನು ತೋರಿಸ್ತೀನಿ. ಯಮಹಾ R25 ಇದು ಇಂಡಿಯಾ ರಿಲೀಸ್ ಆಗಿಲ್ಲ. 250cc ಯಮಹಾ ಅದು. R15 ಇದೆಯಲ್ಲ, ಸೊ ಅದು ನೆಕ್ಸ್ಟ್ ವರ್ಷನ್ನು. ಆಲ್ಮೋಸ್ಟ್ ಸಿಮಿಲರ್ ಇದೆ ಎಲ್ಲ R15 ಥರನೇ, ಬಟ್ ವಿತ್ 250cc. ಇಂಡಿಯಾ ರಿಲೀಸ್ ಮಾಡಿದ್ರೆ ಇದು ಮೇ ಬಿ ಓಡ್ಬೋದು. ದಿಸ್ ಈಸ್ ದ ಫಸ್ಟ್ ರಾಯಲ್ ಎನ್ಫೀಲ್ಡ್ ನಾನು ಜಪಾನಲ್ಲಿ ನೋಡಿರೋದು. ಇಟ್ಸ್ ಎ ಪ್ರೌಡ್ ಮೂಮೆಂಟ್ ಫಾರ್ ಮೀ. ಯಾಕಂದರೆ ನಮ್ಮ ಇಂಡಿಯನ್ ಕಂಪ್ನಿ ಒಂದು ಜಪಾನಲ್ಲಿ ಗಾಡಿಗಳನ್ನ ಸೆಲ್ ಮಾಡ್ತಾ ಇದ್ದಾರೆ ಅಂತ. 350cc ಆಗಿರ್ಬೋದು, ಬಟ್ ಮ್ಯಾಡ್ ರೆಸ್ಪೆಕ್ಟ್. ಇಲ್ಲೇ ನೋಡ್ತಾ ಇದ್ದೀರಲ್ಲ, ಇದು ಬೋಸ್ ಸುಜುಕು ಬೈಕ್ಸ್ ಅಂತ. ಜಪಾನಲ್ಲಿ ಬೋಸ್ ಸುಜುಕು ಬೈಕ್ಸ್ ಸಖತ್ ಫೇಮಸ್ಸು. ಈ ಥರ ನೋಡಿ, ಇದು ಮುಂದೆಯಿಂದ ನೋಡಿ ಯಾವ ಥರ ಕಾಣುತ್ತೆ ಅಂತ. ಬೋಸ್ ಸುಜುಕು ಅಂದರೆ ಇಟ್ಸ್ ಎ ಕೈಂಡ್ ಆಫ್ ಗ್ಯಾಂಗ್ ಥರ ಜಪಾನಲ್ಲಿ. ಪಾಯಿಂಟ್ ಆಫ್ ವ್ಯೂ ನೋಡಿ ಇದರಲ್ಲಿ ಯಾವ ಥರ ಅಂತ ಕುತ್ಕೊಂಡ್ರೆ. ನೀವು ಯಾವತ್ತಾದರೂ ಈ ಥರ ಬೈಕ್ಸ್ನ ನೋಡಿದ್ರಾ? ಇಲ್ಲಿದೆ ನೋಡ್ರಪ್ಪ ಯಮಹಾ R1. ನಾನು ಇವನು ಜೊತೆಗೆ ಬಂದಿದ್ದು ಅಲ್ಲಿಂದನು. ಇವ್ರು ನೋಡಿ ಇಲ್ಲಿ ಹಿಂದ್ಗಡೆ ಕುದುರೆನೇ ಕುಂಡಿಸ್ಕೊಂಡ್ಬಿಟ್ಟಿದ್ದಾನೆ. ಇಲ್ಲಿ CBR 650R ಯಾವ ಥರ ಮಾಡಿಫಿಕೇಶನ್ ಮಾಡಿದ್ದಾರೆ ಅಂತ ನೋಡಿ, ಅಬ್ಸರ್ವ್ ಮಾಡಿ. ಆ್ಯನಿಮೆ ರ್ಯಾಪಿಂಗ್ ಮಾಡಿಸಿದ್ದಾರೆ,
ಕ್ರೇಜಿ ಕಾಣಿಸ್ತಾ ಇದೆ ಬೈಕ್ ಮಾತ್ರ. ದ ಲಯನ್ ಔಟ್ ಆಫ್ ದಿಸ್ ಕ್ರೌಡ್. ಸಖತ್ತಾಗಿದೆ ನೋಡೋದಕ್ಕೆ. ನೋಡಿ ಡುಕಾಟಿ ಯಾವ ಥರ ಇದೆ ಅಂತ ಗಾಡಿ. ವಾವ್ ವಾವ್, ಐ ಹ್ಯಾವ್ ನೋ ವರ್ಡ್ಸ್ ಇದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ. ತುಂಬ ಹಳೆ ಗಾಡಿ ಇದು. ಇಲ್ಲಿ ನೋಡಿ ಬ್ಯಾಟ್ರಿ ಕೂಡ ಹಾಗೆ ಕಾಣಿಸ್ತಾ ಇದೆ ಎಲ್ಲ ಆಚೆ. TFT ನೋಡಿ ಇದ್ರದ್ದು ಯಾವ ಥರ ಇದೆ ಅಂತ. ಕೂಲ್ ಅಲ್ಲ. 3 ಸಿಲಿಂಡರ್ ಬ್ಯೂಟಿ ಸ್ಟ್ರೀಟ್ RRS ನಿಂತಿದೆ. ಅನ್ನದರ್ 3 ಸಿಲಿಂಡರ್ ಬ್ಯೂಟಿ ಫ್ರಮ್ ಟ್ರಿಯಂಪೋ ರಾಕೆಟ್ 3R 2500cc 3 ಸಿಲಿಂಡರ್ ಇಂಜಿನ್. ಟಾರ್ಕ್ ಏನಿಲ್ಲ ಅಂದರೆ ಇದಕ್ಕೆ 200+ ಇರಬೇಕು ಅನ್ಸುತ್ತೆ, ಯಾಕಂದರೆ 3 ಸಿಲಿಂಡರ್ ಇಂಜಿನ್ನು. ಯೋಚನೆ ಮಾಡಿ ಇದ್ರ ಬೋರ್ ಎಷ್ಟು ದೊಡ್ಡದಾಗಿರುತ್ತೆ ಅಂತ. ನೆಕ್ಸ್ಟ್ ಅಪ್ ಇಸ್ ದ ಜಾಪನೀಸ್ ಬ್ಯೂಟಿ ಫ್ರಮ್ ಕವಾಸಕಿ ನಿಂಜಾ H2R. ನೋಡಿ ಇಲ್ಲಿ ರ್ಯಾಮ್ ಇಂಟೆಕ್ ಸಿಸ್ಟಮ್ ಯಾವ ಥರ ಇದೆ ಅಂತ ಕಾಣಿಸ್ತಾ ಇದೆಯಾ ನಿಮಗೆ. ಇಲ್ಲಿಂದನೇ ಏರ್ ಇಂಟೇಕ್ ಆಗೋದು, ಏರ್ ಫ್ಲೋ ಆಗಿ ಸೂಪರ್ ಚಾರ್ಜರ್ ಇದೆ ಇಲ್ಲಿ. ಸೂಪರ್ ಚಾರ್ಜರಿಂದ ಏರ್ನ ಕಂಪ್ರೆಸ್ ಮಾಡಿ ಇಂಜಿನಿಗೆ ಕಳಿಸುತ್ತೆ. ಸಿಂಗಲ್ ಸೈಡ್ ಸ್ವಿಂಗಾಮು ಮತ್ತು ಎಕ್ಸಾಸ್ಟ್ ನೋಡಿ ಎಷ್ಟು ಕೂಲಾಗಿದೆ ನೋಡೋದಕ್ಕೆ ಅಂತ. ಇಲ್ಲಿ ನೋಡಿ 3 ಸಿಲಿಂಡರ್ ಬ್ಯೂಟಿ ಫ್ರಮ್ ಯಮಹಾ MT-09 ನಿಂತಿದೆ. ಸೊ ಇದ್ರನ್ನೇ R9 ಬಿಡ್ತಾ ಇದ್ದಾರೆ ಇದೇ ಪ್ಲ್ಯಾಟ್ಫಾರ್ಮಲ್ಲಿ. R9 ಬಂದ್ಬಿಟ್ಟು ಕೈಂಡ್ ಆಫ್ ಸ್ಪೋರ್ಟ್ ವರ್ಷನ್ನು, ಬಟ್ ಇದು ನೇಕೆಡ್ ಬೈಕು. ಈ ಗಾಡಿ ನೋಡೋದು ಸಖತ್ ರೇರು. ಸೊ ಇಲ್ಲೇ ಎಲ್ಲ ಗಾಡಿಗಳು ತೋರ್ಸೋಕೆ ಹೋದರೆ ತುಂಬ ಟೈಮ್ ಆಗುತ್ತೆ. ಒಳಗಡೆ ನೋಡೋಣ, ಟೈಮ್ ಆದರೆ ಮತ್ತೆ ಹೊರಗಡೆ ಬಂದು ಏನೇನು ಬೈಕ್ಸ್ ಇದೆ ತೋರಿಸ್ತೀನಿ. ಟಿಕೆಟ್ಸ್ ಇಲ್ಲಿದೆ, ಎಂಟರ್ ಆಗೋಣ ಬನ್ನಿ. ಸಖತ್ ಜನ ಇದ್ದಾರೆ ಮಾತ್ರ. ವೆನ್ಯೂನ ಎಂಟರ್ ಆಗಿದ ತಕ್ಷಣ ಫಸ್ಟ್ ಕಾಣಿಸಿದ್ದೆ ಹ್ಯಾರ್ಲೆ ಡೇವಿಡ್ಸನ್ ಸ್ಟಾಲು. ಇಲ್ಲಂತೂ ಬರೀ ಕ್ರೂಸರ್ಸು ಮತ್ತು ಬಲ್ಕಿ ಬೈಕ್ಸೇ ಇದ್ವು, ಬಟ್ ನೋಡೋಕ್ಕೆ ಮಾತ್ರ ಸಖತ್ತಾಗಿದ್ವು ಎಲ್ಲ ಗಾಡಿಗಳು. ಜಾಪನೀಸ್ ಬ್ರ್ಯಾಂಡ್ ಆಗಿರೋ ಯಮಹಾ ಗಾಡಿಗಳು ನೋಡೋಣ ಬನ್ನಿ. XSR 900 ಇದು GP ವರ್ಷನ್ನು, ಸಖತ್ತಾಗಿ ಕಾಣಿಸ್ತಾ ಇದೆ. ಇದು ನಾರ್ಮಲ್ XSR 900 ವಿತ್ ಲೆದರ್ ಆಕ್ಸೆಸರೀಸ್ ಫಿಟ್ಟಿಂಗು. ಬೇಜಾರಾದ ವಿಷಯ ಏನಪ್ಪ ಅಂದರೆ ಈ ಗಾಡಿಗಳು ಯಾವುದು ಇಂಡಿಯಾ ರಿಲೀಸ್ ಆಗಿಲ್ಲ. MotoGP ನೋಡೋರಿಗೆ ಈ ಗಾಡಿ ಯಾವುದು ಅಂತ ಆಲ್ರೆಡಿ ಗೊತ್ತಾಗಿರುತ್ತೆ. ಇದು MotoGPಲಿ ಯೂಸ್ ಮಾಡೋ R1M. ಇದ್ರ ಬ್ರೇಕ್ಸ್ ನೋಡಿ ಫುಲ್ ಕಾರ್ಬನ್ನು, ಮತ್ತು ಎಕ್ಸಾಸ್ಟ್ ಹನಿಕೋಮ್ ಮೆಶ್ ಮಾತ್ರ ಸಖತ್ತಾಗಿ ಕಾಣಿಸ್ತಾ ಇತ್ತು ನೋಡೋದಕ್ಕೆ. R1M ಕೂಡ ನೋಡಿದ್ವಿ. ನೆಕ್ಸ್ಟು R9 ಕೂಡ ನೋಡಿದ್ವಿ. ಈ ಗಾಡಿ ಇನ್ನು ಜಪಾನಲ್ಲಿ ಬಿಟ್ಟು ಇನ್ನೆಲ್ಲೂ ರಿಲೀಸ್ ಆಗಿಲ್ಲ. R3 ಯೂಶಲಿ ಎಲ್ಲರೂ ಗೊತ್ತೇ ಇರುತ್ತೆ ಮತ್ತು ನೋಡಿರ್ತೀರ, ಬಟ್ ಈ R3 ನೋಡಿ ಯಾವ ಥರ ಇದೆ ಅಂತ. ಗ್ರಾಫಿಕ್ಸ್ ಮಾತ್ರ ಸಖತ್ತಾಗಿತ್ತು. ನೆಕ್ಸ್ಟು ಟೆನರೇ 700 ಮೇಲೂ ಕೂತ್ಕೊಂಡು ನೋಡಿದೆ. ಕಂಫರ್ಟ್ ಮಾತ್ರ ಸೈಕಾಗಿದೆ. ರಾಯಲ್ ಎನ್ಫೀಲ್ಡ್ ನೋಡ್ರಪ್ಪ. ಜಾಪನೀಸ್ ಬ್ರ್ಯಾಂಡ್ಸೇ ಡಾಮಿನೇಟ್ ಮಾಡೋ ಈ ಕಂಟ್ರೀಲಿ ನಮ್ಮ ಕಂಟ್ರಿ ಗಾಡಿ ನೋಡ್ಬಿಟ್ಟು ಸಖತ್ ಖುಷಿಯಾಗಿ ಹೋಗ್ಬಿಡ್ತು. ಸ್ಟಾರ್ಟಿಂಗಲ್ಲೇ ಹೊಸ್ತಾ ರಿಲೀಸ್ ಆಗಿರೋ ಕ್ಲಾಸಿಕ್ 650 ನಿಂತಿತ್ತು, ಸಖತ್ತಾಗಿ ಕಾಣಿಸ್ತಾ ಇತ್ತು. ಮತ್ತು ಇಲ್ಲೇನು ನೋಡ್ತಾ ಇದ್ರಲ್ಲ ಗೋವಾನ್ ಸ್ಟೈಲ್ ಕ್ಲಾಸಿಕ್ಸ್ 350 ಸಖತ್ತಾಗಿತ್ತು ನೋಡೋಕ್ಕೆ ಮಾತ್ರ. ಟ್ವಿನ್ ಸಿಲಿಂಡರ್ ಬ್ಯೂಟಿ GT 650 ಕೂಡ ಇತ್ತು. ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಬ್ಲ್ಯಾಕ್ ಡಾಟ್ ವರ್ಷನ್ನ. ನಾನು ಒಬ್ಬನೇ ಬಂದಿಲ್ಲ ಈವೆಂಟಿಗೆ, ನನ್ನ ಜೊತೆ ನನ್ನ ಜಾಪನೀಸ್ ಕಲೀಗ್ ಕೂಡ ಇದ್ದಾರೆ. ಸೊ ಅವರಿಗೆ ನಮ್ಮ ದೇಶದ ಗಾಡಿಗಳನ್ನ ಎಕ್ಸ್ಪ್ಲೈನ್ ಮಾಡೋದ್ರಲ್ಲಿರೋ ಹೆಮ್ಮೆನೇ ಬೇರೆ. ಯಾರ್ಯಾರು ರಾಯಲ್ ಎನ್ಫೀಲ್ಡ್ ಬ್ರ್ಯಾಂಡ್ ಬಗ್ಗೆ ಕೆಟ್ಟದಾಗ ಮಾತಾಡ್ತಾರಲ್ಲ, ಅದೇ ಬ್ರ್ಯಾಂಡು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಮ್ಮ ಇಂಡಿಯನ್ ರೆಪ್ರೆಸೆಂಟ್ ಮಾಡ್ತಾಯಿದೆ. ಸೊ ವಿ ಶುಡ್ ಬಿ ಪ್ರೌಡ್ ಅಬೌಟ್ ದಿಸ್ ಬ್ರ್ಯಾಂಡ್. ನೆಕ್ಸ್ಟ್ ಇಲ್ಲಿ ಯಾವುದೋ ಮೋಟರ್ ಸೈಕಲ್ಸ್ ಅಂತ ಇತ್ತು. ಇಲ್ಲಿ ಏನು ಮುಟ್ಟಬೇಕು ಅಂತ ಅಂತೂ ಗೊತ್ತಾಗಲಿಲ್ಲ. ಇಲ್ಲಿದ್ದೆಲ್ಲ ಸ್ಕ್ರ್ಯಾಮ್ಲರ್ ಟೈಪು 125cc ಗಾಡಿಗಳೇ. ನೆಕ್ಸ್ಟ್ ಬಂದಿದ್ದೀವಿ ಬ್ರಿಟಿಷ್ ಬ್ರ್ಯಾಂಡ್ ಟ್ರಯಂಪಿಗೆ. ಸ್ಟಾರ್ಟಿಂಗಲ್ಲೇ ಸ್ಟ್ರೀಟ್ RRS ನಿಂತಿತ್ತು. ಇದ್ರ ಮೇಲೆ ಟ್ರೈ ಕೂಡ ಮಾಡಿದೆ ಫಸ್ಟ್ ಟೈಮ್ ಕೂತ್ಕೊಂಡು, ಎಲ್ಲ ಒಳ್ಳೆ ಫೀಲಿಂಗ್ ಇತ್ತು. ರೀಸೆಂಟ್ಲಿ ಇಂಡಿಯಾದಲ್ಲಿ ಲಾಂಚ್ ಆಗಿರೋ ಸ್ಪೀಡ್ 400 ಕೂಡ ಇತ್ತು. ಒನ್ ಆಫ್ ದ ಕೂಲೆಸ್ಟ್ ಬ್ರ್ಯಾಂಡ್ಸಿಂದ ಈವೆಂಟ್ ಅಂತ ಹೇಳೋದು ತಪ್ಪಾಗಲ್ಲ. ನಾವು ಬಂದಿದ್ದೀವಿ BMW ಮೋಟಾರ್ ರ್ಯಾಡ್. ಕೊರೆ ಕಾರ್ಬನ್ ಫೈಬರ್ ಕಕೋಯ್ನೆ. ಒಂದು ಸೆಕೆಂಡ್ ಇದನ್ನು ನೋಡಿಬಿಟ್ಟು ಆಕ್ಸಸ್ 125 ಅಂತ ಖುಷಿಯಾಗ್ಬಿಟ್ಟಿದ್ದೆ. ಆಮೇಲೆ ಗೊತ್ತಾಯಿತು ಜಪಾನಲ್ಲಿ ಅಡ್ರೆಸ್ 125 ಅಂತ ಸೆಲ್ ಮಾಡ್ತಾರೆ ಇದನ್ನು ಅಂತ. ಸುಜುಕಿಯಿಂದ ರಿಲೀಸ್ ಆಗ್ತಿರೋ ಎಲೆಕ್ಟ್ರಿಕ್ ಬೈಸಿಕಲ್ ಕೂಡ ನಿಂತಿತ್ತಿಲ್ಲಿ. ಮತ್ತು ಆವಾಗಲೇ ನೋಡಿ ಸ್ಪ್ಲೆಂಡರ್ ಪ್ಲಸ್ ಕೂಡ ಇತ್ತಿಲ್ಲಿ. ದ ಆಲ್ ನ್ಯೂ 2025 ಬುಜಾ ಕೂಡ ಇತ್ತು. ಆ್ಯನಿಮೆ ಥೀಮ್ GSX 8R ಕೂಡ ನೋಡಿದ್ವಿ. ಈ ಬ್ರೇಕ್ ಕ್ಯಾಲಿಪರ್ಸ್ ಬಂದ್ಬಿಟ್ಟು ಅದಕ್ಕೆ ಕರೆಕ್ಟಾಗಿ ಮ್ಯಾಚ್ ಆಗ್ತಾಯಿತ್ತು. ನೆಕ್ಸ್ಟ್ ನಾನು ಚಿಕ್ಕ ಹುಡುಗ ಇದ್ದಾಗ ಇಂಡಿಯನ್ ಬ್ರ್ಯಾಂಡು ಇಂಡಿಯನ್ ಅಂತ ಅಂದ್ಕೊಂಡಿದ್ದ ಬ್ರ್ಯಾಂಡಿಗೆ ಬಂದ್ವಿ. ಇಲ್ಲೂ ಕೂಡ ಹ್ಯಾರ್ಲೆ ಡೇವಿಡ್ಸನ್ ಥರ ಬಲ್ಕಿ ಮತ್ತು ಹೆವಿ ಕ್ರೂಸರ್ಸ್ ಇದ್ವು ಎಲ್ಲವೂ. ಸಖತ್ತಾಗಿತ್ತು ಮಾತ್ರ ನೋಡೋದಕ್ಕೆ. ಜಪಾನಲ್ಲಿ ತುಂಬ ಗಾಡಿಗಳು ನೋಡ್ಬೋದು ಕ್ರೂಸರ್ಸ್ ಈ ಥರ. ಸೊ ಮಧ್ಯಾಹ್ನದ ಊಟ ಮಾಡಿಕೊಂಡು ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡೋಣ ಬನ್ನಿ. ನೆಕ್ಸ್ಟ್ ಅಪ್ ಈಸ್ ಮೈ ಫೇವ್ರೇಟ್ ಜಾಪನೀಸ್ ಬ್ರ್ಯಾಂಡ್ ಹೋಂಡಾ. ಸ್ಟಾರ್ಟಿಂಗಲ್ಲೇ MotoGP ಬೈಕ್ ಜೊತೆ ಎಲೆಕ್ಟ್ರಿಕ್ ಡರ್ಟ್ ಬೈಕ್ ಕೂಡ ನಿಂತಿತ್ತು. ಹಲೋ ಕಿಟಿ ವರ್ಷನ್ ಸೂಪರ್ ಕಬ್ 110 ಕೂಡ ನೋಡಿದ್ವಿ. ಡೀಟೇಲಿಂಗ್ ಮಾತ್ರ ಟಾಪ್ ನಾಚು. ಮತ್ತು ಇದ್ದಿದ್ದು ಸ್ಟಾಫ್ ಕೂಡ ತುಂಬ ಕೈಂಡ್ ಇದ್ದರು. ನನ್ನನ್ನು ಗಾಡಿ ಮೇಲೆ ಕೂತ್ಕೊಂಡು ಟ್ರೈ ಮಾಡೋಕ್ಕೆ ಕೂಡ ಬಿಟ್ಟರು. ಹೋಂಡಾ ಹುಡಿ ಹಾಕೊಂಡಿದ್ದಕ್ಕೆ ಅನಿಸುತ್ತೆ.
ಹೋಂಡಾದು ಹೊಸ ಎಲೆಕ್ಟ್ರಿಕ್ ಗಾಡಿ ಕೂಡ ನೋಡಿದ್ವಿ, ಮತ್ತು ಇದರ ಲಾಂಚ್ ಇವೆಂಟ್ ಕೂಡ ಇತ್ತು ಅನಿಸುತ್ತೆ. ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ನನ್ನ ಡ್ರೀಮ್ ಬೈಕ್ ಆಗಿರೋ ಆಫ್ರಿಕನ್ ಟ್ವಿನ್ ಮೇಲೆ ಕೂಡ ಕುತ್ಕೊಂಡು ಟ್ರೈ ಮಾಡಿದೆ ಇವತ್ತು. ನನಗಿದು ಒನ್ ಆಫ್ ದ ಮೋಸ್ಟ್ ಮೆಮೊರಬಲ್ ಡೇ ಅಂತ ಹೇಳಿದ್ರು ತಪ್ಪಾಗಲ್ಲ. ಈ ಗಾಡಿನ ನನ್ನ ಚೈಲ್ಡ್ಹುಡ್ಡಿಂದನೂ ಸಖತ್ ಬೇಕು ಅಂತ ಅಂದ್ಕೊಂಡಿದ್ದೀನಿ, ಮತ್ತು ಒಂದಿನ ತೊಗೊತೀನಿ. ನಮ್ಮ ಗಜನ ಹೃದಯ ದ ಮೋಸ್ಟ್ ರಿಲಯಬಲ್ 650 ಇಂಜಿನ್, ಇದು ಬಂದ್ಬಿಟ್ಟು 2025 ಮಾಡೆಲ್ ವಿತ್ ಈ ಕ್ಲಚ್ ಇನ್ಕ್ಲೂಡೆಡು. ಈ ಕ್ಲಚ್ ಅಂದರೆ ಕ್ಲಚ್ ಹಿಡಿದಲ್ಲೇ ಗಾಡಿನ ಮೂವ್ ಮತ್ತು ಗೇರ್ನ ಶಿಫ್ಟ್ ಮಾಡ್ಬೋದು. ಈ ಗಾಡಿ ಏನು ನೋಡ್ತಾ ಇದ್ದೀರಲ್ಲ, ಇದು CB1000 ಸೂಪರ್ 4. ಇದೇ ಗಾಡೀಲಿ ನಾನು ಜಪಾನಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಎಕ್ಸಾಮ್ ಕೊಟ್ಟಿದ್ದು. ಆ ಡ್ರೈವಿಂಗ್ ಲೈಸೆನ್ಸ್ ಎಕ್ಸಾಮ್ ಬಗ್ಗೆ ವಿಡಿಯೋ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ಲೈನ್ 3 ಸಿಲಿಂಡರ್ಸು ಹೋಂಡಾಲ್ಲಿ ಸದ್ಯಕ್ಕೆ ಇಲ್ಲವೇ ಇಲ್ಲ ಮಾರ್ಕೆಟಲ್ಲಿ. ಸೊ ಇಲ್ಲಿ ಬಂದ್ಬಿಟ್ಟು ಒಂದು ಕಾನ್ಸೆಪ್ಟ್ ವರ್ಷನ್ ಇಟ್ಟಿದ್ರು ಇನ್ಲೈನ್ 3 ವಿತ್ ಟರ್ಬೋ ಇದೆ ನೋಡಿ. ಇದರಲ್ಲಿ ಟರ್ಬೋ ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಅಂತ. ಕ್ರೇಜ್ ಇತ್ತು ಮಾತ್ರ ನೋಡೋದಕ್ಕೆ. ಇದು ಒನ್ ಆಫ್ ದ ಕೂಲೆಸ್ಟ್ ಬೈಕ್ಸು ನಾನು ಇವತ್ತು ಇಲ್ಲಿವರೆಗೂ ನೋಡಿದ್ರಲ್ಲಿ. ನೆಕ್ಸ್ಟ್ ಅಪ್ ಇಲ್ಲಿ ಜಪಾನ್ ಮಿಲ್ಟ್ರಿ ಬೈಕ್ಸ್ ಕೂಡ ಇತ್ತು. ಸೊ ಇದ್ರ ಮೇಲೆ ನೀವು ಜಪಾನ್ ಮಿಲ್ಟ್ರಿದು ಡ್ರೆಸ್ ಹಾಕ್ಕೊಂಡು ಟ್ರೈ ಕೂಡ ಮಾಡ್ಬೋದು ಕೂತ್ಕೊಂಡು. ನೆಕ್ಸ್ಟ್ ಅಪ್ CF ಮೋಟೋ ಇತ್ತು, ಚೈನೀಸ್ ಬ್ರ್ಯಾಂಡು. ಸೊ ಇಲ್ಲಿ ಬಂದ್ಬಿಟ್ಟು ಚಿಕ್ಕ ಬೈಕ್ಸ್ ಮಾತ್ರ ಇತ್ತು 125cc, ಬಟ್ ನೋಡೋಕೆ ಮಾತ್ರ ಕೂಲಾಗಿದ್ವು. ದ ಗ್ರೀನ್ ಗಾಬ್ಲಿನ್ ಆಫ್ ಮೋಟರ್ ಸೈಕಲ್ ಇಂಡಸ್ಟ್ರಿ. ನಾವು ನೋಡ್ತಾ ಇದ್ದೀವಿ ನಿಂಜಾ ZX4RR ಇನ್ಲೈನ್ 400cc ಇಂಜಿನ್. ಇದೊಂದು ಸ್ಪೆಷಲ್ ಗಾಡಿ ಕೂಡ ನಿಂತಿತ್ತು ಇಲ್ಲಿ. ಈ ಗಾಡಿ ವಿಶೇಷ ಏನಪ್ಪ ಅಂದರೆ ರೋಡ್ ಟು 300 km/h, ಅಂದರೆ 300 km/h ಅಚೀವ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಈ ಗಾಡೀಲಿ. ಸೊ ಇಲ್ಲಿವರೆಗೂ ಆಲ್ರೆಡಿ 295 km/h ಅಚೀವ್ ಮಾಡಿದ್ದಾರೆ. ಇನ್ಲೈನ್ 4 ಜಸ್ಟ್ 400cc ಇಂಜಿನಲ್ಲಿ. ಯೋಚನೆ ಮಾಡಿ ಯಾವ ಲೆವೆಲ್ ಕ್ರೇಜಿನೆಸ್ ಇದು ಅಂತ. ನೆಕ್ಸ್ಟ್ ನಾವು ಬಂದಿದ್ದೀವಿ ಇಟಾಲಿಯನ್ ಬ್ಯೂಟಿ ಡುಕಾಟಿಗೆ. ಇಲ್ಲೊಂದು ಇಂಟ್ರೆಸ್ಟಿಂಗ್ ಎಲೆಕ್ಟ್ರಿಕ್ ಸೈಕಲ್ ಕೂಡ ನೋಡಿದ್ವಿ. ಈ ಸೈಕಲ್ ಬಂದ್ಬಿಟ್ಟು 30 ಕಿಲೋಮೀಟರು ಓನ್ಲಿ ಆನ್ ಬ್ಯಾಟ್ರಿ ಹೋಗುತ್ತೆ, ಮತ್ತು ಈ ಗಾಡಿಗೆ ನಂಬರ್ ಪ್ಲೇಟ್ ಹಾಕಬೇಕು ಮತ್ತು ಹೆಲ್ಮೆಟ್ ಕಡ್ಡಾಯ. ನೀವೆಲ್ಲರೂ ನೋಡ್ತಿರಂಗೆ ಗಾಡಿಗೆ ಪೆಡಲ್ ಕೂಡ ಇದೆ, ಮತ್ತು ಬ್ಯಾಟ್ರಿನ ಒಂದ್ಸರಿ ಚಾರ್ಜ್ ಮಾಡೋಕ್ಕೆ 3 to 4 hours ಆಗುತ್ತೆ. ಗಾಡಿಗಳಾದಮೇಲೆ ಗೇರ್ಸ್ ಮತ್ತು ಆಕ್ಸೆಸರೀಸ್ ಸೆಕ್ಷನಿಗೆ ಬಂದ್ವಿ. ಇದೇನು ನೋಡ್ತಾ ಇದ್ದೀರಲ್ಲ, ಏರ್ ಬ್ಯಾಗ್ ಇನ್ಕ್ಲೂಡೆಡ್ ಮೋಟರ್ ಸೈಕಲ್ ಜಾಕೆಟು. ಇದ್ರ ಪ್ರೈಸ್ ಬಂದ್ಬಿಟ್ಟು 30,000 ರೂಪಾಯಿ. ಮತ್ತು ಮಾಡಿಫಿಕೇಷನ್ ಬಂದು ಜಪಾನಲ್ಲಿ ಕಂಪ್ಲೀಟ್ಲಿ ಲೀಗಲ್ಲು. ಸೊ ನಿಮ್ಮ ಗಾಡಿಗಳಿಗೆ ನಿಮ್ಗೆ ಇಷ್ಟ ಬಂದಿದ್ದು ಎಕ್ಸಾಸ್ಟ್ಗಳ್ನ ಹಾಕ್ಬೋದು, ಅನ್ಲೆಸ್ ಇಟ್ಸ್ ನಾಟ್ ಟೂ ಲೌಡ್. ಇಲ್ಲಿ ಹೆಲ್ಮೆಟ್ಸ್ ಕೂಡ ನೋಡಿದ್ವಿ, ಬಟ್ ಎಲ್ಲ ಎಕ್ಸ್ಪೆನ್ಸಿವ್ ಆಗಿತ್ತು. ಫಾಗ್ ಲೈಟ್ಸ್ ಅಂತೆ, ಟೈಲ್ ನಂಬರ್ ಪ್ಲೇಟ್ ಹೋಲ್ಡರು, ಮತ್ತು ಹೋಲ್ಡರಲ್ಲಿ ನೋಡಿ ಯಾವ್ಯಾವ ಥರ ಮಾಡಿಫಿಕೇಷನ್ಸ್ ಮಾಡಿದ್ದಾರೆ. ಆ್ಯಪಲ್ ಟ್ಯಾಗ್ ಕೂಡ ಹಾಕ್ಬೋದು ನೇಮ್ ಪ್ಲೇಟಿಂದ. ಕ್ರೇಜಿ ಅಲ್ವಾ. ನೆಕ್ಸ್ಟ್ ಇಲ್ಲಿ ಮೋಟರ್ ಸೈಕಲ್ ಕಂಪ್ಲೀಟ್ ಗ್ಯಾರೇಜೇ ಇತ್ತು. ಸೊ ಈ ಕಂಪ್ಲೀಟ್ ಕ್ಯಾಬಿನ ನೀವು ಪರ್ಚೇಸ್ ಮಾಡ್ಬೋದು ವಿತ್ ಆಲ್ ದ ಆಕ್ಸೆಸರೀಸ್. ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು 4 ಲಕ್ಷ ಯೆನ್ ಇತ್ತು, ಅಂದರೆ ಅರೌಂಡ್ 2.25 ಲಕ್ಷ ಇಂಡಿಯನ್ ರುಪೀಸ್ ಆಗುತ್ತೆ. ಇನ್ನು ಹೊರಗಡೆ ಬಂದರೆ ಎಕ್ಸಾಸ್ಟ್ ಬ್ರ್ಯಾಂಡ್ಗಳು ಅವ್ರವ್ರ ಎಕ್ಸಾಸ್ಟ್ಗಳ್ನ ಮಾರ್ಕೆಟಿಂಗ್ ಮಾಡ್ತಾಯಿದ್ರು. ನಾನು ಕೂಡ ಟ್ರೈ ಮಾಡಿದೆ. ಹೊರಗಡೆ ಸೆಕೆಂಡ್ ಹ್ಯಾಂಡ್ ಬೈಕ್ಸ್ ಕೂಡ ಸೆಲ್ ಮಾಡ್ತಾಯಿದ್ರು. ಈ ನೋಡಿ ಹೋಂಡಾ ಮಂಕಿ ಸಖತ್ ಫೇಮಸ್ ಇದು ಜಪಾನಲ್ಲಿ. ಏನು ಪ್ರೈಸ್ ಇದೆ ನೋಡಿದ್ರೆ ಆಲ್ಮೋಸ್ಟ್ 3 ಲಕ್ಷ ರೂಪಾಯಿ ತೊಗೊಬೇಕು ಅಂದರೆ ಒಂದು 50cc ಗಾಡಿನ. ಇಲ್ಲೊಂದು ಚಿಕ್ಕ ಜೀಪ್ ಕೂಡ ಸೆಲ್ ಮಾಡ್ತಾಯಿದ್ರು. ಅದ್ರ ಜೊತೆ ಫ್ರಂಟ್ 2 ವೀಲ್ ಸ್ಕೂಟಿ ನೋಡಿ ಅದನ್ನು ಸೆಲ್ ಮಾಡ್ತಾಯಿದ್ರು. ಹಾಗೆ ಹೋಂಡಾ NSX 250 2 ಸ್ಟ್ರೋಕ್ ಇದು. ಇದ್ರ ಬಗ್ಗೆ ಮಾತಾಡೋಂಗಿಲ್ಲ ಬಿಡಿ. ಇನ್ನು ಇಲ್ಲೇನಿದೆ ಅಂತ ನೋಡೋಕ್ಕೆ ಬಂದರೆ ಆ್ಯನಿಮೆ ಥೀಮ್ಡ್ 50cc ಗಾಡಿಗಳಿದ್ವು. ಇದೇ ಫಸ್ಟ್ ಟೈಮ್ ಅಪ್ಪ ಈ ಥರ ನೋಡ್ತಾ ಇರೋದು. ಇಲ್ಲಿ ಫುಲ್ ಕಸ್ಟಮ್ ಮೇಡು ಗಾಡಿಗಳಿದ್ವು. ಗಾಡಿಗಳ ಬಗ್ಗೆ ಮಾತಾಡೋಂಗೆ ಇಲ್ಲ ಬಿಡಿ, ಯಾಕಂದರೆ ನೀವು ಯಾವ ಬ್ರ್ಯಾಂಡು ಅಂತಲೇ ತಿಳ್ಕೊಳಕ್ಕಾಗಲ್ಲ ಗಾಡಿಗಳು ನೋಡಿದ್ರೆ. ಇಲ್ಲಿ ನೋಡಿ ಆ್ಯನಿಮೆ ಥೀಮ್ಡು 3 ವೀಲ್ ಸ್ಕೂಟಿ ಯಾವ ಥರ ಇದೆ ಅಂತ ಯಮ ಅದು. ಮತ್ತು ಇಲ್ಲೊಂದು ಸುಜುಕಿ ಕೂಡ ನಿಂತಿತ್ತು ಆ್ಯನಿಮೆ ಥೀಮ್ಡು. ಈ ಕಾರ್ ಹೆಸರು ಬಂದ್ಬಿಟ್ಟು ಟೊಯೋಟಾ ನೋಹಾ ಅಂತ. ಈ ಕಾರ್ ಅಂತೂ ಫುಲ್ ಆ್ಯನಿಮೆ ಥೀಮ್ಡೇ ಮಾಡಿಬಿಟ್ಟಿದ್ದಾರೆ ಬಿಡಿ. ಇವ್ನು ಯಾರು ಅಂತ ಗೊತ್ತಿಲ್ಲ. ಇಲ್ಲಿ ನೋಡಿ, ನನಗೆ ಮಾತೇ ಬರ್ತಾ ಇಲ್ಲ, ಅಷ್ಟು ಹೈ ಲೆವೆಲ್ ಆಫ್ ಕ್ರೇಜಿನೆಸ್ ಇದು. ಇಲ್ಲಿ ನೋಡಿ, ಇವರಿಬ್ಬರು 10 to 12 ವರ್ಷ ಹುಡುಗರು, ಬಟ್ ಸ್ಟಂಟ್ಸ್ ಮಾತ್ರ ಕ್ರೇಜಿ ಮಾಡ್ತಾಯಿದ್ರು. ಸೊ ಫೈನಲಿ
ಫುಲ್ ಪಾರ್ಕಿಂಗ್ ಲಾಟೆ ಖಾಲಿ ಆಗಿದೆ. ಬಾಯ್ಸ್ ಎಲ್ಲ ಓಡ್ತಾ ಇದ್ದಾರೆ ನೋಡ್ಬೋದು. ಬಂದಾಗ ಎಷ್ಟು ಜನ ಇದ್ರು, ಇವಾಗ ಯಾರು ಇಲ್ವೇ ಇಲ್ಲ ಆಲ್ಮೋಸ್ಟು. ಸೊ ಟೈಮ್ ಬಂದ್ಬಿಟ್ಟು ಆಲ್ರೆಡಿ 5 ಗಂಟೆ ಆಗ್ತಾ ಬಂತು. ಸೊ ಎಲ್ಲ ಅವ್ರವ್ರ ಮನೆಗೆ ಓಡ್ತಾ ಇದ್ದಾರೆ. ಕ್ರೇಜಿ ದಿನ ಮಾತ್ರ. ನಮ್ಮ ಗಜ ಇಲ್ಲಿ ನಿಂತಿದ್ದಾನೆ ನೋಡಿ. ಎಲ್ಲ ಹೆಂಗಿಟ್ಟೋಗಿದ್ನೋ ಹಂಗೆ ಇದೆ ಥಿಂಗ್ಸು, ಯಾರು ಬಿಟ್ಟಿಲ್ಲ. ಇದು ನೋಡಿ ಹಾರ್ಲಿ ಡೇವಿಡ್ಸನ್ ಬ್ಯಾಗು ಇಸ್ಕೊಂಡೆ, ಸಖತ್ತಾಗಿದೆ ಮಾತ್ರ. ಇವತ್ತು ಬೈಕ್ಸ್ ಬಗ್ಗೆ ಅಂತೂ ಸಖತ್ ತಿಳ್ಕೊಂಡೆ. ಇಟ್ ವಾಸ್ ಎ ವೆರಿ ಗುಡ್ ಡೇ. ನನಗಂತೂ ಸಖತ್ ಸುಸ್ತಾಗ್ಬಿಟ್ಟಿದೆ, ಅಷ್ಟು ಓಡಾಡಿದ್ದೀನಿ. ವಾವ್, ವಾಟ್ ಎ ಬ್ಯೂಟಿಫುಲ್ ಡೇ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವ್ಲಾಗ್ ಸ್ವಲ್ಪ ದೊಡ್ಡದಾಯಿತು, ಸೊ ಕ್ಷಮೆ ಇರಲಿ. ಬಟ್ ನನಗಾಗುವಷ್ಟು ನಿಮಗೆಲ್ಲ ತೋರಿಸಿದ್ದೀನಿ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವ್ಲಾಗಲ್ಲಿ ಇನ್ನೂ ಅಡ್ವೆಂಚರ್ ಜೊತೆ ಬರ್ತೀನಿ ಅಂತ ಹೇಳ್ತಾ ಸಯನರ, ಬಾಯ್ ಬಾಯ್, ಟೇಕ್ ಕೇರ್.